ವಿಶ್ವ ವಿದ್ಯಾಚೇತನ ನವೋದಯ ಮಾದರಿ ಪ್ರಾಥಮಿಕ ಶಾಲೆಯ 2025-26ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 7ನೇ ತರಗತಿ ವಿದ್ಯಾರ್ಥಿಗಳ ಬೆಳ್ಕೊಡುಗೆ ಸಮಾರಂಭ ಜರುಗಿತು. ಶ್ರೀ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಅರ್ಜುನ ಆರ್ ಪುರಿಯವರು ವೇದಿಕೆಯ ಮೇಲಿದ್ದ ಎಲ್ಲ ಗಣ್ಯಮಾನ್ಯರನ್ನು ಸ್ವಾಗತಿಸಿದರು. ಈ ಶಾಲೆಯು ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆಯ ಶಿಕ್ಷಣ ನೀಡುತ್ತಾ 20 ವರ್ಷದ ಸಂಭ್ರಮವನ್ನು ಆಚರಿಸಿಕೊಂಡಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಮಕ್ಕಳಿಂದ ಪ್ರಾರ್ಥನಾ ಗೀತೆ, ಸ್ವಾಗತ ಗೀತೆ ನೆರವೇರುವುದು. ತಾಯಿ ಶಾರದಾ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನಡೆಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು. ಕರ್ನಾಟಕ ಸರ್ಕಾರದ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ನೂತನ ಅಧ್ಯಕ್ಷರಾದ ಶ್ರೀ ಅಡಿಪೇಶ ಇಟಗಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇವರು ಎಲ್ಲ ಪೋಷಕರು ತಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸುವುದು ಅಗತ್ಯ ಎಂದು ಹೇಳಿದ್ದಾರೆ. ಮಕ್ಕಳು ಮೊಬೈಲ್ನಿಂದ ದೂರವಿರುವಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದರಿಂದ ಮಕ್ಕಳ ಬೌದ್ಧಿಕ, ಮಾನಸಿಕ, ತಾರ್ಕಿಕ, ಸಾಮಾಜಿಕ ಸಾಮರ್ಥ್ಯಗಳು ಕುಸಿಯುತ್ತಿವೆ ಎಂದು ಆತಂಕ ವ್ಯಕ್ತಪಡಿಸಿದರು. ಗ್ರಾಮೀಣ ಪ್ರದೇಶದಲ್ಲಿ ಈ ಸಂಸ್ಥೆಯು 20 ವರ್ಷಗಳನ್ನು ಪೂರೈಸಿದ್ದು ಹೆಮ್ಮೆಯ ವಿಷಯ. ಭವಿಷ್ಯದಲ್ಲಿ ಈ ಸಂಸ್ಥೆಯು ಹೆಮ್ಮರವಾಗಿ ಬೆಳೆಯಲಿ ಎಂದು ಹಾರೈಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕಿತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಂಗನಗೌಡರು ಪಾಟೀಲ್ ಉಪಸ್ಥಿತರಿದ್ದರು. ಶಾಲಾ ಪೋಷಕರ ಸಮಿತಿಯ ಅಧ್ಯಕ್ಷರಾದ ಉದಯ್ ಆರ್ ಪತ್ತಾರ್, ರೂಪ್ಸಾ ಕರ್ನಾಟಕದ ರಾಜ್ಯ ಜಂಟಿ ಕಾರ್ಯದರ್ಶಿಗಳಾದ ವಿನಯ್ ಪಾಟೀಲ್, ಕಿತ್ತೂರು ತಾಲೂಕಿನ ಅನುದಾನ ರಹಿತ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರಾದ ಮೃತ್ಯುಂಜಯ ಕಲ್ಮಠ, ಶಿಶು ಸಾಹಿತಿಗಳಾದ ಎಂಎಂ ಸಂಗಣ್ಣವರ್, ತುರುಮುರಿ ಗ್ರಾಮದ ಪಿಕೆಪಿಎಸ್ ಅಧ್ಯಕ್ಷರಾದ ಮಹಂತೇಶ್ ಬೋಗೂರು ಹಾಗೂ ಊರಿನ ಗಣ್ಯಮಾನ್ಯರು ಹಾಜರಿದ್ದರು. ಈ 20 ವರ್ಷದ ಸಂಭ್ರಮಾಚರಣೆಗೆ ಹೆಚ್ಚಿನ ಸಂಖ್ಯೆಯ ಪೋಷಕರು, ಶಿಕ್ಷಣ ಪ್ರೇಮಿಗಳು ಸೇರಿದ್ದು ವಿಶೇಷವಾಗಿತ್ತು. ಕೊನೆಗೆ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಮಕ್ಕಳು ವಿವಿಧ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಂತಸ ಪಟ್ಟರು. ಕಾರ್ಯಕ್ರಮದ ನಿರೂಪಣೆಯನ್ನ ಶಿಕ್ಷಕಿಯರಾದ ವೀಣಾ ಮುಗ್ಗನ್ನವರ್ ನಡೆಸಿಕೊಟ್ಟರು. ಭಾಗ್ಯ ಪತ್ತರ್ ವರದಿ ವಾಚನ ಓದಿದರು ಮತ್ತು ವಿದ್ಯಾರ್ಥಿಗಳು ತಮ್ಮ ಕಲಿತ ಶಾಲೆಗೆ ಕಿರುಕಾಣಿಕೆಗಳನ್ನು ನೀಡಿದರು. ಸಂಸ್ಥೆಯ ಸಂಸ್ಥಾಪಕರಾದ ಅರ್ಜುನ್ ಆರ್ ಪುರಿ ಇವರು 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮುಂದಿನ ಹಂತದ ಶಿಕ್ಷಣವು ಉಜ್ವಲವಾಗಲೆಂದು ಶುಭ ಹಾರೈಸಿ ಬೀಳ್ಕೊಟ್ಟರು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ, ಹುಬ್ಬಳ್ಳಿ, ಪ್ರಜಾಪವರ್ ಟಿವಿ, ಕಿತ್ತೂರು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಹೋದರ ಬಸವರಾಜ್ ಪುರಿಯವರು ವಹಿಸಿಕೊಂಡಿದ್ದಾರೆ. ಅವರಿಗೆ ಮತ್ತೆ ಇನ್ನು ನಮ್ಮ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ವ್ಯಕ್ತಿತ್ವವನ್ನು ಹೊಂದಿರುವಂಥವರು ಮತ್ತು ಇಡೀ ಸಮಾಜ ಸೇವೆಯನ್ನು ಮಾಡುವಂಥ ವ್ಯಕ್ತಿಗಳಿಂದ ನಾವು ಉದ್ಘಾಟನೆ ಮಾಡಿಸಬೇಕೆಂದು ಬಹಳ ಇಷ್ಟ ಆಗಿತ್ತು. ಆದ್ದರಿಂದ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ಕೂಡ ಕರೆಯನ್ನು ಕೊಟ್ಟಿದ್ವಿ. ಅವರು ಕೂಡ ನನ್ನ ಸಂದೇಶವನ್ನು ತಿಳಿಸಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ನಮ್ಮ ಅನಿವಾರ್ಯ ಕಾರ್ಯಗಳನ್ನು ಬರಕಾಗಲು ತಿಳಿಸಿದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸಿ, ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಬಂದಂಥ ಶ್ರೀ ಅಡಿಪೇಶ ಇಟಗಿ ಅಧ್ಯಕ್ಷರು, ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ, ಕರ್ನಾಟಕ ಸರ್ಕಾರ ಒಂದು ಧಾರವಾಡದಲ್ಲಿ ಭವ್ಯವಾದ ಒಂದು ಬಾಲ ವಿಕಾಸ ಅಕಾಡೆಮಿಯನ್ನು ಕರ್ನಾಟಕ ಸರ್ಕಾರ ಸ್ಥಾಪನೆಯಾಗಿತ್ತು. ಮತ್ತು ಅಂಥ ಒಂದು ಬಾಲ ವಿಕಾಸ ಬೌದ್ಧಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಮಾನಸಿಕ ಆಗಿರ್ಬೋದು, ಮಕ್ಕಳ ಒಂದು ಏಳಿಗೆ ಶ್ರಮಿಸುವಂಥ ಅಕಾಡೆಮಿಗೆ ಒಂದು ಕರ್ನಾಟಕ ಸರ್ಕಾರ ಒಂದು ಸೂಕ್ತ ವ್ಯಕ್ತಿಯನ್ನ ಅದಕ್ಕೆ ನಾಯಕನಾಗಿ ಕೊಟ್ಟಿದ್ದಾರೆ. ನಮ್ಮ ಬಹಳೆಲ್ಲ ಖುಷಿ ಆಯಿತು. ಮತ್ತು ಅವರ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಕೆಲವೇ ಒಂದು 2 ದಿನ ಆಗಿತ್ತು. ಅವಾಗ ನಾವು ಸಡನ್ ಆಗಿ ಫೋನ್ ಮಾಡಿದ್ವಿ ಅವರಿಗೆ, ಸರ್ ಮತ್ತೆ ನೀವು ನಮ್ಮಲ್ಲೇ ಬರಬೇಕು, ನಮ್ಮನ್ನು ಗುರ್ತ ಹಿಡಿದ ಆತ್ಮೀಯವಾಗಿ ಮಾತಾಡಿಸಿ, ಇಲ್ರಿ ನಾವು ಬರ್ತೀವಿ, ಯಾಕಂದ್ರೆ ಫಸ್ಟ್ ಟೈಮ್ ಭಾಳ ಮಕ್ಕಳ ಬಗ್ಗೆನೇ ನೀವು ಕರೆಯತ್ತಾರೆ, ಮತ್ತು ನೀವು ಮನೆ ಭಾಗಕ್ಕೆ ಹೆಜ್ಜೆ ಹಿಡ್ಕೊಳ್ಳೋದೇ ನೀವು ಫೋನ್ ಮಾಡಿದಿರಿ, ನೀವು ಬಂದೇ ಬರ್ತೀವಿ, ನೀವು ಎಷ್ಟೋ ತ್ರಾಸ ಅಂತ ಹೇಳಿದ್ರು. ಅವ್ರು ಇವತ್ತ ನಮ್ಮ ಕರೆಯೊಳಗೆ ಗೌರವ ಕೊಟ್ಟು ಇವತ್ತ ಶೀಘ್ರವಾಗಿ ಅವರನ್ನು ತುಂಬ ಸ್ವಾಗತಿಸ್ತೀವಿ. ಅದೇ ರೀತಿಯಾಗಿ ನಮ್ಮ ಚಂದ್ರಸಪ್ಪ ಮಕ್ಕಳಿಸಿ ಮಾಜಿ ಉಪಾಧ್ಯಕ್ಷರು ಜಿಲ್ಲಾ ಪಂಚಾಯತ್ ಬೆಳಗಾವಿ ಅವರ ಅನುಪಸ್ಥಿತಿಯಲ್ಲಿ ಅವರ ಮಗ ಸುಪುತ್ರ ಶ್ರೀ ಶಿವಲಿಂಗಪ್ಪ ಮಕ್ಕಳಿಸಿ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಶಾಲೆಯ ಯಾವತ್ತೂ ನಮ್ಮ ಜೊತೆ ಕೈ ಜೋಡಿಸುವಂತ ನಮ್ಮ ಶಾಲೆಯ ನಿಮ್ಮೆಲ್ಲರ ಪರವಾಗಿ ಎಲ್ಲರನ್ನೂ ಈಗ 236 ಪೋಷಕರದಾರಂತಂದ್ರೆ ಎಲ್ಲರನ್ನೂ ವೇದಿಕೆಯ ಮೇಲೆ ಒಂದು ಆಗೋದಿಲ್ಲ. ಅದಕ್ಕಾಗಿ ಒಬ್ಬರ ಶಾಲಾ ಪೋಷಕ ಪ್ರತಿನಿಧಿ ಅಂತ ನಾವು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿಕೊಂಡಿದ್ದೇವೆ. ಅವರ ಒಂದು ಸ್ಥಾನಮಾನಕ್ಕೆ ಗೌರವ ಸಲ್ಲಿಸುತ್ತಾ ನಮ್ಮ ಕಡೆ ಒಂದು 20 ವರ್ಷಗಳಿಂದ ಅವ್ರು ನಮ್ಮ ಜೊತೆ ಮಾತಾಡ್ತಿ, ಅವರು ಕೂಡ ಇವತ್ತು ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೀವಿ. ಅದೇ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕ ಅನುದಾನ ರಹಿತ ಶಾಲಾ ಒಕ್ಕೂಟಗಳ ಕರ್ನಾಟಕ ರಾಜ್ಯದ ಒಂದು ಸಂಘಟನೆ, ಅವರು ವಿನಯ್ ಪಾಟೀಲ್ ಸರ್ ಕೂಡ ಹಾಸನದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ
ಅವರು ಕೂಡ ಒಂದು ರಾಜ್ಯ ಸಂಘಟನೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಂತ ಪ್ರಸಿದ್ಧರಾದಂಥವರು. ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು, ಕರ್ನೂಲಿಯ ಗ್ರಾಮದ ಹಿರಿಯರು ಮತ್ತು ಕಿತ್ತೂರು ಬ್ಲಾಕ್ ಕಾಂಗ್ರೆಸ್ದ ಅಧ್ಯಕ್ಷರಾದಂಥ ನಮ್ಮ ಸಹೋದರರಂತ ಮತ್ತು ನಮ್ಮ ಸಹೋದರ ಒಂದು ಸಹಪಾಠಿಗಳಾದಂಥ ಶ್ರೀ ಸಂಗನಗೌಡರು ಪಾಟೀಲ್ ಈ ಕಾರ್ಯಕ್ರಮಕ್ಕೆ ಬಂದರೆ ಅವ್ರಿಗೂ ಕೂಡ ನಾನು ಸ್ವಾಗತ ಹೊಂದಿದ್ದೇನೆ. ಅದೇ ರೀತಿಯಾಗಿ ನನಗೆ ಕಲಿಸಿದಂಥ ಗುರುಗಳು, ನಮ್ಮ ಅಚ್ಚುಮೆಚ್ಚಿನ ಗುರುಗಳು, ಹುಣಸಿಕಟ್ಟೆ ಗ್ರಾಮದ ಹಿರಿಯರು ಎಂ ಸಂಗನಗೌಡರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತ ಹೊಂದಿದ್ದೇನೆ. ಅದೇ ರೀತಿಯಾಗಿ ಭಾರತ ಅಕಾಡೆಮಿಯ ನೂತನ ಅಧ್ಯಕ್ಷರಾದ ಮಾನ್ಯ ಇಟಗಿ ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು. ದಿನಕರ್ ದೇಸಾಯಿ ಅವರು ತಮ್ಮ ಕವಿತೆಯಲ್ಲಿ ಸ್ವಾತಂತ್ರ್ಯ ಬಂತು, ಸೌಜನ್ಯ ಹೋಯಿತು, ವಿದ್ಯೆ ಬಂತು, ವಿನಯ ಹೋಯಿತು. ಕೇವಲ ಎರಡು ಮಾತನ್ನ ಹೇಳ್ತೇನೆ ನಾನು. ಇಲ್ಲಿ ಈ ಬೀಳ್ಕೊಡುವಂತಹ ಸಮಾರಂಭದಲ್ಲಿ ಮೊದಲನೇದಾಗಿ ನನಗೆ ಅವಕಾಶ ಮಾಡಿಕೊಟ್ಟಂತ ಸಂಸ್ಥೆಯ ಮುಖ್ಯೋಪಾಧ್ಯಾಯರಿಗೆ ನನ್ನ ಧನ್ಯವಾದಗಳು. ಇಲ್ಲಿ ಸೇರಿದಂತ ಮಕ್ಕಳನ್ನು ನೋಡಿದಾಗ ಇಲ್ಲಿ ಶಾಲೆಯ ವಾತಾವರಣ ನೋಡಿದಾಗ ಒಂದು ವಿಶ್ವವಿದ್ಯಾಲಯ ಆಗತಕ್ಕಂಥ ಒಂದು ವ್ಯವಸ್ಥೆಯನ್ನ ಅರ್ಜುನರವರು ಮಾಡಿದ್ದಾರೆ ಅಂತ ಕೂಡ ಹೇಳಬಹುದು. ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಕೌರವ ಪಾಂಡವರಿಗೆ ಬಿಲ್ಲುತಿಯನ್ನು ಕಲಿಸ್ತಕ್ಕಂತಹ ಸಂದರ್ಭದಲ್ಲಿ ಗಿಡದ ಮೇಲೆ ಕುಳಿತಂತ ಪಕ್ಷಿಯನ್ನು ನೋಡಿ ಒಬ್ಬೊಬ್ಬ ಶಿಷ್ಯರನ್ನು ಕರೆದು ನಿನಗೆ ಏನು ಕಾಣುತ್ತಿದೆ ಅಂತ ಕೇಳಿದಾಗ ಕೆಲವರು ಹಕ್ಕಿ ಕಾಣುತ್ತಿದೆ ಅಂತ ಹೇಳಿದ್ರು, ಕೆಲವರು ಪುಚ್ಚ ಅಂತ ಹೇಳಿದ್ರು, ಕೆಲವರು ಕಾಲು ಅಂತ ಹೇಳಿದ್ರು, ಕೆಲವರು ತಲೆ ಅಂತ ಹೇಳಿದ್ರು. ಆದ್ರೆ ಅರ್ಜುನ ಸರ್ತಿ ಬಂದಾಗ ನನಗೆ ಕಣ್ಣು ಕಾಣುತ್ತಿದೆ ಅನ್ನುವಂತ ಮಾತನ್ನು ಹೇಳಿದ. ಯಾರಿಗೆ ಗುರಿಯನ್ನು ಮುಟ್ಟಬೇಕು ಅನ್ನುವಂಥ ಆಸೆ ಇರ್ತದೆ ಅವರಿಗೆ ಅದರ ಕಡೆಗೆ ಲಕ್ಷ್ಯ ಇರ್ತದೆ. ಹೀಗೆ ಮಹಾಭಾರತದಲ್ಲಿರ್ತಕ್ಕಂಥ ಅರ್ಜುನನಿಗೆ ಹೆಸರನ್ನಿಟ್ಟುಕೊಂಡಂಥ ಈ ಸಂಸ್ಥೆಯ ಅರ್ಜುನರವರು ಈ ಶಾಲೆಯನ್ನ ಒಂದು ಒಳ್ಳೆಯ ರೀತಿಯಿಂದ ನಡೆಸಿಕೊಂಡು ಹೋಗಿದ್ದಾರೆ ಅನ್ನುವಂಥ ಒಂದು ಸಂತೋಷ ನನಗಾಗ್ತದೆ.